ಒಂದು ಕಡೆ ಕನ್ನಡದ ಸ್ಟಾರ್ ನಟನಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಇವರು ಮತ್ತು ವಿಷ್ಣುವರ್ಧನ್ ಜೊತೆ ಕೂಡ ಸೂಪರಾಗಿ ಅಭಿನಯ ಮಾಡಿದ್ರು. ಬಟ್ ಇಂಥ ನಟ ಇದೀಗ ಬೆಳ್ಳಂಬೆಳಗ್ಗೆನೇ ವಿಧಿವಶರಾಗಿರುವಂಥದ್ದು. ಒಬ್ಬಳಿಗೆ 30 ಸುಮಾರಿನಲ್ಲಿ ಕೊನೆ ಸೆಳೆದಿರುವಂಥದ್ದು. ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ನಟ ಕೊನೆ ಸೆಳೆದಿರುವಂಥದ್ದು 34 ವರ್ಷಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಈ ನಟ ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಸ್ನೇಹಿತನ ಪಾತ್ರದಲ್ಲಿ ಕೂಡ ಅಭಿನಯ ಮಾಡಿದರು. ಕುಟುಂಬದಲ್ಲೂ ಕೂಡ ಉಪೇಂದ್ರನ ಸ್ನೇಹಿತನ ಪಾತ್ರದಲ್ಲಿ ಕೂಡ ಇವರು ಅಭಿನಯ ಮಾಡಿದರು. ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಬಾಲನಟರಾಗಿ ಕೂಡ ಪ್ರಮುಖ ಪಾತ್ರದಲ್ಲಿ ಹಲೋ ಡ್ಯಾಡಿಯಲ್ಲಿ ನಿತಿನ್ ಗೋಪಿಯವರು ಕಾಣಿಸ್ಕೊಂಡಿದ್ದರು. ನಿತಿನ್ ಗೋಪಿಯವರು ಇದೀಗ ವಿಧಿವಶರಾಗಿರುವಂಥದ್ದು. ತೀವ್ರ ಹೃದಯಘಾತವಾಗಿ ಸದ್ಯ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬಂದಿರುವಂಥದ್ದು. ಇನ್ನು ಇವ್ರದ್ದಂಥ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಅವ್ರನ್ನ ಹೇಳಲಾಗ್ತದೆ. ಇಂಥ ಅತಿ ದೊಡ್ಡ ಕಲಾವಿದರು ಇದೀಗ ಕೊನೆ ಸೆಳೆದಿರುವಂಥದ್ದು. ಇನ್ನು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದಂಥ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಇದೀಗ ಈ ನಟ ಕೊನೆ ಸೆಳೆದಿದ್ದಾರೆ ಅಂತ ಬಂದಿರೋಂಥದ್ದು. ಇನ್ನು ಸದ್ಯ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ವಿಷ್ಣುವರ್ಧನ್ ಅವರ ಜೊತೆ ಹಲೋ ಡ್ಯಾಡಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದ್ರು ನಟ ಇದೀಗ ಈ ರೀತಿ ಅಂತ್ಯ ಆಗಿರೋಂಥದ್ದು ನಿಜಕ್ಕೂ